ನೋಡಿ ಫ್ರೆಂಡ್ಸ್, ಇದು ಒಂದು ಸ್ಯಾಲ್ರಿ ಅಲ್ಲ. ನಾನು ಸೇವ್ ಮಾಡಿರೋ ಅಮೌಂಟು ಎಷ್ಟಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದು ಹೆಂಗೆ ಸೇವ್ ಆಯಿತು ಅಂದರೆ, ನನ್ನಲ್ಲಿರುವಂಥ ಹ್ಯಾಬಿಟ್ನ ಕಂಟ್ರೋಲ್ ಮಾಡಿದ್ದಕ್ಕೆ ಇದು ಆಗಿರೋ ಸೇವ್ ಆಗಿರೋ ಅಮೌಂಟು. ಸೊ ಆ ಹ್ಯಾಬಿಟ್ ಯಾವ್ದು ಅಂದರೆ, ನಾನು ಡೈಲಿ ಯಾವಾಗಲೂ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸರಿ ಕಬಾಬ್ ತಿಂತಾನೆ ಇರ್ತಾ ಇದ್ದೆ. ಬಜ್ಜಿ, ಬೋಂಡಾ, ಟೀ, ಕಾಫಿ ಅಂತ ಅನ್ಹೆಲ್ತಿ ಫುಡ್ನ ತಿಂತಾನೆ ಇರ್ತಾ ಇದ್ದೆ ಯಾವಾಗ್ಲೂ. ಸೊ ಅದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು, ಹೆಲ್ತ್ಗೂ ಒಳ್ಳೇದಾಗುತ್ತೆ, ದೊಡ್ಡ ಸೇವಿಂಗು ಆಗುತ್ತೆ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿ ನಾನೇನು ಮಾಡಿದೆ, 100% ತಿನ್ನೋ ಜಾಗದಲ್ಲಿ 20% ತಿಂದು 80% ಸೇವ್ ಮಾಡ್ತಾ ಇದ್ದೆ. ಅನ್ಹೆಲ್ತಿ ಫುಡ್ಡು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಆಮೇಲೆ ಪರ್ಮನೆಂಟ್ ಆಗಿ ಕಂಟ್ರೋಲ್ ಮಾಡಾಕ್ತೀನಿ. ಸೊ ಇದರಿಂದ ನಮಗೆ ಹೆಲ್ತ್ ಉಳಿಯುತ್ತೆ, ನಮಗೆ ಸೇವಿಂಗ್ಸ್ ಉಳಿಯುತ್ತೆ. ಲಾಸ್ಟ್ 2 ಮಂತ್ಸಿಂದ ನಾನು ಅನ್ಹೆಲ್ತಿ ಫುಡ್ ಸ್ಟಾಪ್ ಮಾಡಿರೋದ್ರಿಂದ 5000 ನಾನು ಸೇವ್ ಮಾಡಿದ್ದೀನಿ. ನನಗೆ ಆಶ್ಚರ್ಯ ಆಗ್ತೈತೆ. ನಾನು ಇಲ್ಲಾಂದರೆ ಕಂಟ್ರೋಲ್ ಮಾಡಿಲ್ಲ ಅಂದರೆ 5000 ನಾನು ಅನ್ಹೆಲ್ತಿ ಫುಡ್ ತಿಂತಾ ಇದ್ದೆ ಅಂತ ಅನಿಸ್ತಾ ಇತ್ತು. ಸೊ ಈಗ ನನಗೆ ಗೊತ್ತಾಗಿದೆ ಎಲ್ಲಿ ನಾನು ದುಡ್ಡು ಜಾಸ್ತಿ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯಿತು. ಸೊ ಅದರಿಂದ ಕಂಟ್ರೋಲ್ ಮಾಡಿದ್ದೀನಿ. ನೀವು ಕಂಟ್ರೋಲ್ ಮಾಡಿ, ನಿಮಗೂ ಹೆಲ್ತ್ ಒಳ್ಳೇದಾಗುತ್ತೆ, ದೊಡ್ಡ ಮನಿ ಸೇವ್ ಆಗುತ್ತೆ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಮನಿ ಸೇವಿಂಗ್ಸ್ ಟಿಪ್ಸ್ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.